ಹಾಯ್ ಎಲ್ರಿಗೂ ಡೇ 2 ಚಾಲೆಂಜ್ಗೆ ವೆಲ್ಕಮ್ ಟು. ಇವತ್ತಿನ ವಿಷಯ ಏನು ಅಂದರೆ, ನಾನು ಆಲ್ರೆಡಿ ಗೊತ್ತಿದ್ದಂಗೆ ಒಂದು ಚಾಲೆಂಜ್ನ ತೊಗೊಂಡಿದ್ದೀನಿ. ಡೇ 30 ಒಳಗಡೆ ನಾನು ಮಾನಿಟೈಸರ್ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿದ್ದೀನಿ. ಇದು ಡೇ 2 ಆಗಿರುತ್ತೆ. ಡೇ 2 ಚಾಲೆಂಜ್ ಏನು ಅಂದರೆ, ವೇಕೆನ್ಸಿ ಬಗ್ಗೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಂಗಳೂರು ಸಿವಿಲ್ ಕೋರ್ಟಲ್ಲಿ 110 ವೇಕೆನ್ಸಿ ಇದ್ದಾವೆ. ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ. ಡ್ರೈವರ್ಗೆ 7 ಮೆಂಬರ್ಸ್, ಆಮೇಲೆ P1ಸ್ಗೆ 81 ಮೆಂಬರ್ಸ್ ಇದೆ ಜಾಬ್ ವೇಕೆನ್ಸಿ. ಬನ್ನಿ ಏನು ವೇಕೆನ್ಸಿಗೆ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಜಾಬ್ ಬಗ್ಗೆ ಡ್ರೈವರ್ 7 ಮೆಂಬರ್ಸ್, P1s 81 ಮೆಂಬರ್ಸ್, ಟೋಟಲಾಗಿ 110 ಮೆಂಬರ್ಸ್ಗೆ ವೇಕೆನ್ಸಿ ಖಾಲಿ ಇದೆ. ಅಪ್ಲಿಕೇಶನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು, ಲಾಸ್ಟ್ ಡೇಟ್ ಏನು, ಎಷ್ಟು ಫೀಸು, ಸ್ಯಾಲ್ರಿ ಎಷ್ಟಿದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇದು ಬಂದು ನೇರ ನೇಮಕಾತಿ 10th ಬೇಸ್ ಮೇಲೆ. ಆಮೇಲೆ ಸ್ವಲ್ಪ ಇಂಟರ್ವ್ಯೂ ಇರುತ್ತಂತೆ. ಅಪ್ಲೈ ಮಾಡಿ ಮೇಲೆ ಸೆಲೆಕ್ಟ್ ಆದಮೇಲೆ ಇಂಟರ್ವ್ಯೂ ಇರುತ್ತಂತೆ. ಸ್ಟಾರ್ಟಿಂಗ್ ಡೇಟ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. 1ನೇ ತಾರೀಕು 7ನೇ ತಿಂಗಳು 2026 ಹಿಡಿದು 30ನೇ ತಾರೀಕು 7ನೇ ತಿಂಗಳು 2020 ಜುಲೈ ತಿಂಗಳು ಫುಲ್ಲೆಲ್ಲ ಬಿಟ್ಟಿದ್ದಾರೆ. ಜುಲೈ ಸ್ಟಾರ್ಟಿಂಗಿಂದ ಶುರು ಮಾಡಿದ್ರೆ ಎಂಡ್ವರೆಗೂ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಫೀಸು 12 ಗಂಟೆ ಮಿಡ್ನೈಟ್ 12 ಗಂಟೆಲಿ ಕ್ಲೋಸ್ ಆಗ್ಬೋದು. ಡ್ರೈವರ್ ಸ್ಯಾಲ್ರಿ ಬಂದು 34,100 rupees ಇಂದ ಹಿಡಿದು 67,600ವರೆಗೂ ಇರುತ್ತೆ. ಡ್ರೈವರ್ ಸ್ಯಾಲ್ರಿ ಬಂದು 34,100 ರೂಪಾಯಿಂದ ಶುರುವಾಗಿ 67,600 ರೂಪಾಯಿವರೆಗೂ ಇರುತ್ತೆ. ಹಾಗೆ P1 ಸ್ಯಾಲ್ರಿ ಬಂದು 27,000ದಿಂದ ಸ್ಟಾರ್ಟ್ ಆಗಿ 46,675 ರೂಪಾಯಿವರೆಗೂ ಇರುತ್ತೆ. 75 ರೂಪಾಯಿನೊಂದು ಸಹ ಮೆನ್ಷನ್ ಮಾಡಿದೆ. ಇನ್ನೇನು ಹೇಳೋದು, ಎಜುಕೇಷನ್ಸ್ ಡ್ರೈವರ್ಸ್ಗೆ SLC ಆಗಿರಬೇಕು, DLs ಇರಲೇಬೇಕು. ಡ್ರೈವರ್ಸ್ಗಳಿಗೆ SLC ಆಗಿರಬೇಕು, DL ಡಾಕ್ಯುಮೆಂಟ್ಸ್ ಇರಲೇಬೇಕು. P1ಗೆ ಕನ್ನಡ ಓದಲು ಬರೆಯಲು ಕಡ್ಡಾಯವಾಗಿ ಬರಲೇಬೇಕು. ಹಾಗೆಯೇ ಅವ್ರಿಗೂ ಸಹ 10th ಆಗಿರಬೇಕು. ಏಜ್ ಲಿಮಿಟೆಡು ಸಾಮಾನ್ಯ ವರ್ಗದವರಿಗೆ 40 ವರ್ಷ ಆಗಿರಬೇಕು. 18 ವರ್ಷದಿಂದ ಶುರುವಾಗಿ 40 ವರ್ಷದೊಳಗಡೆ ಮಾತ್ರ ಹಾಕೋಕ್ಕಾಗೋದು. ಅದು ಸಾಮಾನ್ಯ ವರ್ಗದವರು. ಇನ್ನು 3A 3B 2A 2B ಅವರು 18 ವರ್ಷದಿಂದ ಶುರುವಾಗಿ 43 ವರ್ಷದವರೆಗೂ ಸಹ ಏಜ್ ಇರೋರು ಸಹ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ 3(1) ಇವರು 18 ವರ್ಷದಿಂದ ಶುರುವಾಗಿ 45 ವರ್ಷದವರೆಗೂ ಅಪ್ಲೈ ಮಾಡ್ಕೋಬೋದು. ಲಿಂಕ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಏನೇನು ಮೀಸಲಾತಿ ಇದೆ, ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಆಮೇಲೆ ಜಾಬು ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅದನ್ನೆಲ್ಲ ನೋಡ್ಕೋಬೋದು. ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಇದೆ, ಕನ್ನಡ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇಲ್ಲ, ಬರೀ ಗ್ರಾಮೀಣ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, ಇನ್ನು ಮಿಕ್ಕಿದ್ದಾವೆ ಎಕ್ಸ್ಟ್ರಾ ಇದ್ದಾವೆ. ನೋಡ್ಕೊಳ್ಳಿ. PDF 7 pages ಏನೋ ಇದೆ, ಅದನ್ನ ಕೆಳಗಡೆ ಹಾಕಿರ್ತೀನಿ. ಕ್ಲಿಕ್ ಮಾಡಿ, ಅದೆಲ್ಲ ಡೀಟೇಲ್ಸ್ನ ತೋರಿಸುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಗೈಸ್, ನೇರ ನೇಮಕಾತಿ ಇರುತ್ತೆ. P1ಗೆ 81 ಜನ, ಡ್ರೈವರ್ಸ್ಗೆ 7 ಮೆಂಬರ್ಸ್ ವೇಕೆನ್ಸಿ ಬಿಟ್ಟಿದ್ದಾರೆ. ಅದು ಬೆಂಗಳೂರು ನಗರದ ಸಿವಿಲ್ ಕೋರ್ಟಲ್ಲಿ. ಆಮೇಲೆ 3 ಕಡೆ ಏನೋ ಟ್ರಾನ್ಸ್ಫರ್ಸ್ ಇದೆ ಅಂತೆ ಮುಂದೆ ಫ್ಯೂಚರಲ್ಲಿ. ಅದನ್ನು ನೀವು ಡೀಟೇಲ್ಸಾಗಿ ಓದ್ಕೋಬೇಕು. ಆ PDF ಅದ್ರ ಲಿಂಕ್ನ ನಾನು ಕೆಳಗಡೆ ಹಾಕಿರ್ತೀನಿ. ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಬಂದು 30/7/2026 ಈ ಮಂತ್ ಎಂಡಲ್ಲಿ ಕ್ಲೋಸ್ ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತೆ. ನನಗೆ ಗೊತ್ತಿದ್ದಂಗೆ ಇಷ್ಟೇ ಗೈಸ್. ಅದರಲ್ಲಿ ನಿಮಗೆ ಡೀಟೇಲ್ಸಾಗಿ ಎಲ್ಲ ಇದೆ, ಓದ್ಕೊಳ್ಳಿ. ನೀವು ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಕಿದ್ರೂ ಸಿಗ್ಬೋದು. ಅದು ನಿಮ್ಮ ಲಕ್ ಅಂತಲೇ, ಲಕ್ ಚೆನ್ನಾಗಿರೋ ಸಿಗ್ಬೋದು. ಇನ್ನೇನು ಹೇಳೋದು ಗೈಸ್, ಇದ್ರ ಬಗ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕ್ಲಿಯರ್ ಮಾಡೋಣ. ಎಜುಕೇಷನ್ಸು SLC ಆಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಇನ್ಕ್ಲೂಡಿಂಗ್ ಹೆಣ್ಮಕ್ಳಿಗೂ ಸಹ ಡ್ರೈವಿಂಗ್ ಆಪ್ಷನ್ಸ್ ಇದೆ, ಅವ್ರಿಗೂ ಸಹ ಮೀಸಲಾತಿ ಇದೆ. 7 ಮೆಂಬರ್ಸಲ್ಲಿ 2 ಮೆಂಬರ್ಸ್ಗೆ ಮಹಿಳಾ ಅಭ್ಯರ್ಥಿಗೆ ಮೀಸಲಾತಿ ಅಂತಲೇ ಇಟ್ಟಿದ್ದಾರೆ. ಡೀಟೇಲ್ಸಾಗೆಲ್ಲ ನೋಡಿ ಅಪ್ಲೈ ಮಾಡ್ಕೊಳ್ಳಿ, ಹೆಣ್ಮಕ್ಳು ಸಹ ಡ್ರೈವರ್ಗೆ. ಆಮೇಲೆ ಇನ್ನೇನು ಹೇಳೋದು, ನೀಟಾಗಿ ಕಡ್ಡಾಯವಾಗಿ ಕನ್ನಡ ಬಂದಿರಬೇಕಂತೆ. ಸ್ಯಾಲ್ರಿ ಮಾತ್ರ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಸ್ಯಾಲ್ರಿನೇ P1 ಅವ್ರಿಗೆ 27,000 ಅಂತೆ. ಆಮೇಲೆ ಡ್ರೈವರ್ಸ್ಗೆ 34,000 ಇದೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ, ಚೆನ್ನಾಗಿದೆ.
ಆಮೇಲೆ ಬಾಡಿಗೆ ಅಂತೆ, ರೆಂಟ್ ಫೀಸ್ ಅಂತೆ, ಹೆಲ್ತ್ ಫೀಸು ಎಲ್ಲ ಥರನೂ ಸ್ವಲ್ಪ 5000ವರೆಗೂ ಅಮೌಂಟ್ ಪೇ ಆಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಚೆನ್ನಾಗಿದೆ, ಸಿಕ್ಕಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟೇ ಗೈಸ್. ನಾನು ಕೆಳಗಡೆ ಲಿಂಕ್ನ ಹಾಕಿರ್ತೀನಿ. ಆ ಲಿಂಕಲ್ಲಿ ಇದು ಓಪನ್ ಆಗುತ್ತೆ, ನೋಡಿಕೊಂಡು ಆ ಲಿಂಕಲ್ಲೇ ಇದು ಮಾಡಬೇಕು, ಅಪ್ಲೈ ಮಾಡ್ಕೋಬೇಕು. ಸರಿ, ನಾನು ಇದನ್ನು ಹೇಳೋದನ್ನೇ ಮರ್ತ್ಬಿಟ್ಟಿದ್ದೀನಿ ನಾನು. ಫೀಸ್ ಎಷ್ಟು ಏನು ಅಂತ. ಮಾಮೂಲಿ ಸಾಮಾನ್ಯ ವರ್ಗದವರಿಗೆ 300 ಇರುತ್ತೆ, 300 ಫೀಸಸ್ ಇರುತ್ತೆ. 2A 2B 3B ಅವ್ರಿಗೆಲ್ಲ 150 ಇರುತ್ತೆ. ಇನ್ನು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅದು 3-1 ಇವ್ರಿಗೆ ಫ್ರೀ ಅಂತ ಅಲ್ಲಿ PDF-ಅಲ್ಲಿತ್ತು. ನೀವು ಒಂದ್ಸಲಿ ಕ್ಲಾರಿಟಿಯಾಗಿ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ನಾರ್ಮಲ್ ಪೀಪಲ್ಸ್ಗೆ 300 ಇರುತ್ತೆ. 3A 2B 2A 2B ಅವ್ರಿಗೆಲ್ಲ 150 ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅವ್ರಿಗೆಲ್ಲ ಫ್ರೀ ಅಪ್ಲಿಕೇಶನ್ಸ್ನ ಬಿಟ್ಟಿದ್ದಾರೆ, ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ಹೇಳೋದು, ಹಿಂದೆ ವಿಡಿಯೋದಲ್ಲಿ Day 1 ವಿಡಿಯೋದಲ್ಲಿ ಹೈಕೋರ್ಟ್ಗೆ ಅದರಲ್ಲೂ ಸಹ ವೇಕೆನ್ಸಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನೆಲ್ಲ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಅಲ್ಲೂ ಅಪ್ಲೈ ಮಾಡ್ಕೊಳ್ಳೋಂಗಿದ್ರೆ ಆ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ Day 30 ಒಳಗಡೆ ನಾನು ಮಾನಿಟೈಸರ್ ಮಾಡಿಕೊಳ್ಳೇಬೇಕು ಅಂತ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಎಲ್ಲ ನಿಮ್ಮ ಕೈಲಿದೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇನ್ನೊಂದು ಟಾಪಿಕ್ನ ಹೇಳ್ತಾ ಹೋಗ್ತೀನಿ. ಆದಷ್ಟು ನಾನು ಎಜುಕೇಷನ್ಸ್ ಬಗ್ಗೆನೇ ಜಾಸ್ತಿ ನನ್ನ ವೀಡಿಯೋದಲ್ಲೆಲ್ಲ ಹೇಳ್ತಾ ಇರೋದು. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ.